ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಭರದಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ತವರು ಜಿಲ್ಲೆಯಲ್ಲಿ ದಸರಾ ಆಚರಣೆ ರಂಗೇರಲಿದೆ. ಡಿಸಿ ನೇತೃತ್ವದಲ್ಲಿ ಹೈ ಪವರ್ ಕಮಿಟಿ ಪೂರ್ವಭಾವಿ ಸಭೆ ಆಗಸ್ಟ್ ಮೊದಲ ವಾರದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಿ ಕಾರ್ಯಕ್ರಮಗಳ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ದಸರಾ ಉದ್ಘಾಟಕರ ಶಾರ್ಟ್ ಲಿಸ್ಟ್ ಅನ್ನು ಸಿದ್ಧಪಡಿಸೋದಕ್ಕೆ ಸೂಚನೆ ನೀಡಲಾಗಿರುವಂಥದ್ದು. ನೂತನ ಕಾರ್ಯಕ್ರಮಗಳನ್ನು ಜೋಡಿಸಲು ಸಭೆಯಲ್ಲಿ ಚರ್ಚೆ ಕೈ ಮಾಡಲಾಗುತ್ತೆ. ಪ್ರವಾಸೋದ್ಯಮ ಉತ್ತೇಜನಕ್ಕೆ ಯೋಜನೆಗಳ ಅಳವಡಿಕೆ, ಜಾಗತಿಕ ಮಟ್ಟದಲ್ಲಿ ದಸರಾಗೆ ಪ್ರಚಾರ ನೀಡೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ಚರ್ಚೆ ನಡೆಸಲು ಅಧಿಕಾರಿಗಳ ನಿರ್ಧಾರ. ದಸರಾ ತಯಾರಿಗೆ ಬ್ಲೂ ಪ್ರಿಂಟ್ ಸಿದ್ಧತೆಯಲ್ಲಿ ಅಧಿಕಾರಿಗಳಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಆಚರಣೆಗೆ ಭರದಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ದಸರಾ ಆಚರಣೆ ರಂಗೇರಲಿದೆ. ಡಿಸಿ ನೇತೃತ್ವದಲ್ಲಿ ಹೈ ಪವರ್ ಕಮಿಟಿ ಪೂರ್ವಭಾವಿ ಸಭೆ ಆಗಸ್ಟ್ ಮೊದಲ ವಾರದಲ್ಲಿ ದಸರಾ ಉನ್ನತ ಮಟ್ಟದ ಸಭೆ ನಡೆಸಲಾಗುತ್ತೆ. ಸಭೆಯಲ್ಲಿ ಕಾರ್ಯಕ್ರಮಗಳ ರೂಪುರೇಷೆ ಯಾವ ರೀತಿ ಇರಬೇಕು ಅಂಥೇಳಿ ಚರ್ಚೆಯನ್ನು ಮಾಡಲಾಗುತ್ತೆ. ದಸರಾ ಉದ್ಘಾಟಕರ ಶಾರ್ಟ್ ಲಿಸ್ಟ್ ಸಿದ್ಧಪಡಿಸಲು ಸೂಚನೆ ನೀಡಲಾಗಿರುವಂಥದ್ದು. ನೂತನ ಕಾರ್ಯಕ್ರಮಗಳನ್ನು ಜೋಡಿಸಲು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಪ್ರವಾಸೋದ್ಯಮ ಉತ್ತೇಜನಕ್ಕೆ ಯೋಜನೆಗಳ ಅಳವಡಿಕೆ, ಜಾಗತಿಕ ಮಟ್ಟದಲ್ಲಿ ದಸರಾಗೆ ಪ್ರಚಾರ ನೀಡೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲು ಅಧಿಕಾರಿಗಳು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ದಸರಾ ತಯಾರಿಗೆ ಬ್ಲೂ ಪ್ರಿಂಟನ್ನು ಸಿದ್ಧತೆ ಮಾಡೋದರಲ್ಲಿ ಅಧಿಕಾರಿಗಳು ಫುಲ್ ಬ್ಯುಸಿಯಾಗಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತ್ರ ನೇರ ಸಂಪರ್ಕದಲ್ಲಿ. ಯಶಸ್ ಮೌತ್ರ, ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಇನ್ನು ಡಿಸಿ ನೇತೃತ್ವದಲ್ಲಿ ಆಗಸ್ಟ್ ಮೊದಲ ವಾರದಲ್ಲಿ ಹೈ ಪವರ್ ಕಮಿಟಿ ಮೀಟಿಂಗ್ ಕೂಡ ನಡೆಸಲಾಗುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ? ಹೌದು ಅಂಕಿತ, ಬಹಳ ಪ್ರಮುಖವಾಗಿ ಈಗಾಗಲೇ ಏನು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭವಾಗಿರ್ತಕ್ಕಂಥದ್ದು. ಹೀಗಾಗಿ 2024ರ ದಸರಾವನ್ನು ಅದ್ದೂರಿಯಾಗಿ ಆಚರಣೆ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ವರುಣನ ಕೃಪೆ ಕೂಡ ಇರೋದ್ರಿಂದ ಈ ಬಾರಿ ಒಂದು ಅದ್ದೂರಿಯಾದಂತಹ ದಸರಾವನ್ನು ಮಾಡಬೇಕು ಅಂತದ್ದು ಕೂಡ ಎಲ್ಲರ ಆಕಾಂಕ್ಷೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಜಿಲ್ಲಾಧಿಕಾರಿಗಳಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಲಾಗಿದೆ. ಏನು ಆಗಸ್ಟ್ ಮೊದಲ ವಾರದಲ್ಲಿ ನಡೆಯುವಂತಹ ದಸರಾ ಹೈ ಪವರ್ ಕಮಿಟಿ ಮೀಟಿಂಗ್ ಏನಿದೆ, ಆ ಒಂದು ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಈಗಾಗಲೇ ಈ ಹಿಂದೆ ನಡೆಸ್ಕೊಂಡು ಬಂದಿರುವಂತಹ ಸಾಕಷ್ಟು ದಸರಾಗಳಿದೆ. ಮಹಿಳಾ ದಸರಾ ಇರ್ಬೋದು, ಅಥವಾ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನಡೆಯುವಂತಹ 90 ದಿನಗಳ ಒಂದು ವಸ್ತು ಪ್ರದರ್ಶನ ಇರ್ಬೋದು, ಅಥವಾ ರೈತ ದಸರಾ ಇರ್ಬೋದು, ಯೋಗ ದಸರಾ ಇರ್ಬೋದು, ಹೀಗೆ ಅನೇಕ ದಸರಾಗಳನ್ನು ಅಥವಾ ಅನೇಕ ಏನು ಮಕ್ಕಳ ದಸರಾ ಇರ್ಬೋದು, ಅನೇಕ ಯೋಜನೆಗಳನ್ನ ಮಾಡ್ತೀವಿ. ಆ ಒಂದು ಯೋಜನೆಗಳ ಬ್ಲೂಪ್ರಿಂಟ್ ಹಾಗೂ ಸಾಕಷ್ಟು ಈ ಬಾರಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಡಬೇಕು. ಹಾಗೂ ಭಾಳ ಪ್ರಮುಖವಾಗಿ ವಿಶೇಷವಾದಂತಹ ದಸರಾವನ್ನು ಅಥವಾ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೊಡುವತಕ್ಕಂಥದ್ದು ಅಥವಾ ಸಾರ್ವಜನಿಕರ ಒಳಗೊಂಡಂತೆ ಅವ್ರನ್ನ ಎಜುಕೇಟ್ ಮಾಡುವಂತಹ ದಸರಾವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಹಾಗೂ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಆಗಿರುವಂತಹ ಪಂಚ ಗ್ಯಾರಂಟಿಗಳಿದೆ, ಅದನ್ನು ಕೂಡ ಜನಕ್ಕೆ ತಲುಪಿಸ್ತಕ್ಕಂಥದ್ದು ಹಾಗೂ ರಾಜ್ಯ ಸರ್ಕಾರದ ಕೆಲಸಗಳನ್ನು ಕೂಡ ತಲುಪಿಸುವಂತಹ ಕೆಲಸ ಆಗಬೇಕು. ಹೀಗಾಗಿ ಅನೇಕ ಯೋಜನೆಗಳನ್ನ ಅಥವಾ ವಿನೂತನ ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಹಾಗೂ ಭಾಳ ಪ್ರಮುಖವಾಗಿ ಕಳೆದ ಬಾರಿ ಏರ್ ಶೋ ಏನಾಗಿತ್ತು, ಹೀಗಾಗಿ ಈ ಬಾರಿಯೂ ಕೂಡ ಅದರ ಅವಶ್ಯಕತೆ ಇದೆಯಾ ಅಥವಾ ಬೇರೆ ಬೇರೆ ಏನು ಪ್ರವಾಸೋದ್ಯಮದ ಹಿತದೃಷ್ಟಿಯಿಂದ ಅಥವಾ ಇತರ ಭಾಗಗಳಲ್ಲಿ ಏನು ಉತ್ಸವಗಳಲ್ಲಿ ಬಳಸಲಾಗ್ತದೆ, ಅನೇಕ ಯೋಜನೆಗಳು ಬಳಸ್ತಾರೆ, ಆ ಯೋಜನೆಗಳನ್ನು ಬಳಸಬೇಕು ಅಂತಕ್ಕಂಥದ್ದು ಕೂಡ ತೀವ್ರವಾದಂತಹ ಚರ್ಚೆ ಇದೆ. ಹೀಗಾಗಿ ನಿನ್ನೆ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಹೀಗಾಗಿ ಒಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಅಥವಾ ಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಈ ಒಂದು ದಸರಾ ವಿಚಾರದಿಂದ ಬ್ಲೂ ಪ್ರಿಂಟ್ ತಯಾರಿಕೆಗೆ ಈಗಾಗಲೇ ಇನ್ನು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಹಾಗೂ ಸಾಕಷ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ವಿಶ್ವವಿಖ್ಯಾತ ದಸರಾದಲ್ಲಿ ಮತ್ತೊಂದು ಮಹತ್ವದ ಘಟ್ಟ ಅಂತಂದರೆ ದಸರಾವನ್ನು ಉದ್ಘಾಟನೆಯನ್ನು ಯಾರು ಮಾಡ್ತಾರೆ ಅಂತೇಳಿ. ಹೀಗಾಗಿ ಆ ಒಂದು ಸಮಾಜದಲ್ಲಿರುವಂತಹ ಅನೇಕ ಗಣ್ಯರಿರ್ಬೋದು ಅಥವಾ ಸಮಾಜ ಸೇವಕರುಗಳಿರ್ಬೋದು ಅಥವಾ ಇಂಥವ್ರನ್ನ ಗುರುತಿಸಿ ಒಂದು ವಿಶ್ವವಿಖ್ಯಾತ ದಸರಾದ ಉದ್ಘಾಟನೆಯನ್ನು ಮಾಡಿಸ್ತಕ್ಕಂಥದ್ದು ವಾಡಿಕೆ. ಹೀಗಾಗಿ ಈ ಬಾರಿ ಆ ಉದ್ಘಾಟಕರು ಯಾರು ಎಂಬುವಂತಹ ಪ್ರಶ್ನೆ ಕೂಡ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಶಾರ್ಟ್ ಲಿಸ್ಟನ್ನು ಮಾಡಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ಒಂದು ದಸರಾ ತಯಾರಿಗಾಗಲೇ
ಪ್ರಾರಂಭ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಈಗಾಗಲೇ ದಸರಾ ಆನೆಗಳ ಆಯ್ಕೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ಈಗ ಒಂದು ಆನೆಗಳು ಕೂಡ ಆಗಸ್ಟ್ನಲ್ಲೇ ಒಂದು ಮೈಸೂರಿಗೆ ಬರುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ಗರಿಗೆದರಿದೆ. ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆದ್ದರಿಂದ ದಸರಾ ತಯಾರಿ ಹಾಗೂ ದಸರಾ ವೈಭವ ಮತ್ತಷ್ಟು ರಂಗೇರಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ ಮಾತುರು ತಮ್ಮೆಲ್ಲ ಮಾಹಿತಿಗಾಗಿ.